ಭಾರತವನ್ನ ಗಮನಿಸಿದರೆ ಇಡೀ ವಿಶ್ವವೇ ಭಾರತದಲ್ಲಿದೆ. ಬೆಂಗಳೂರನ್ನ ಗಮನಿಸಿದರೆ ಇಡೀ ಭಾರತವೇ ಬೆಂಗಳೂರಿನಲ್ಲಿದೆ. ವಿವಿಧ ಸಂಸ್ಕೃತಿ, ಭಾಷೆ, ಜನರು, ಆಹಾರ ಪದ್ಧತಿ ಹೀಗೆ ಭಾರತದಾದ್ಯಂತವಿರುವ ಎಲ್ಲಾ ವೈಶಿಷ್ಟ್ಯತೆ ನಮ್ಮ ಬೆಂಗಳೂರಿನಲ್ಲಿದೆ. ಅದಕ್ಕೆ ಈ ಮಹಾನಗರವನ್ನ ಮಿನಿ ಇಂಡಿಯಾ ಅಂತ ಹೇಳಲಾಗುತ್ತೆ. ಇಡೀ ವಿಶ್ವದಲ್ಲೇ ಅತ್ಯಂತ ವೇಗದಲ್ಲಿ ಬೆಳೆಯುತ್ತಾ ಇರುವ ಮಹಾನಗರದಲ್ಲಿ ಬೆಂಗಳೂರು ಕೂಡ ಒಂದು. ದೇಶದ ಐಟಿ ಕ್ಯಾಪಿಟಲ್ ಆಗಿರುವ ಬೆಂಗಳೂರು ಇಂದು ಜೀವನ ರೂಪಿಸಲು ಫಲವತ್ತಾದ ಮಣ್ಣಾಗಿದೆ. ಯಾರೇ ಬಂದು ಸಣ್ಣ ಪ್ರಯತ್ನ ಪಟ್ಟರೆ ಅತಿ ಬೇಗನೆ ಕೈ ಹಿಡಿಯುವ ಆಪದ್ಬಾಂಧವ ನಗರ ಬೆಂಗಳೂರು. ಈ ನಗರದಲ್ಲಿ ಜೀವನ ಕಟ್ಟಿಕೊಂಡ ಬೇರೆ ರಾಜ್ಯದ ಮಾರ್ವಾಡಿಗಳಾಗಿರಬಹುದು, ರೆಡ್ಡಿ ಸಮುದಾಯವಾಗಿರಬಹುದು, ಇವರೆಲ್ಲ ಎಲ್ಲಾ ರಂಗದಲ್ಲೂ ಪ್ರಬಲವಾಗಿ ಬೆಳೆದು ಪ್ರಭಾವಿ ಸಮುದಾಯವಾಗಿ ಗುರುತಿಸಿಕೊಂಡಿದ್ದಾರೆ. ನಾವು ಬ್ಯಾರಿಗಳು ನಮ್ಮದೇ ರಾಜ್ಯದ ಕರಾವಳಿ ಭಾಗದಿಂದ ಬೆಂಗಳೂರಿಗೆ ಬಂದು ಜೀವನ ಕಟ್ಟಿಕೊಳ್ಳಲು ಪರದಾಡ್ತಾ ಇದ್ದೇವೆ. ಇಂದು ಬೆಂಗಳೂರಿನಲ್ಲಿ ಸರಿಸುಮಾರು 1 ಲಕ್ಷಕ್ಕೂ ಅಧಿಕ ಬ್ಯಾರಿಗಳು ಹೋಟೆಲ್, ಮೊಬೈಲ್ ಶಾಪ್, ಐಟಿ ಕೆಲಸ, ಬೀದಿ ವ್ಯಾಪಾರ, ಬೇಕರಿ, ಕ್ಯಾಬ್ ಡ್ರೈವರ್, ರಿಯಲ್ ಎಸ್ಟೇಟ್, ಟೀ ಶಾಪ್ ಹೀಗೆ ಹಲವಾರು ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯವರು ತಮ್ಮ ಮನೆ, ಕುಟುಂಬದ ಕಷ್ಟಗಳಿಗೋಸ್ಕರ ಅರ್ಧದಲ್ಲಿ ಶಾಲಾ ಶಿಕ್ಷಣ ತೊರೆದು ಬಸ್ ಹತ್ತಿ ಬಂದವರೇ ಹೆಚ್ಚು. ಇಲ್ಲಿರುವ ಇತರೆ ಸಮುದಾಯದ ಜನರಿಗೆ ಹೋಲಿಸಿದರೆ ಬ್ಯಾರಿ ಸಮುದಾಯದ ಜನರು ಸ್ವಾಭಿಮಾನಿಗಳಾಗಿದ್ದು ನಂಬಿಕೆ, ವಿಶ್ವಾಸಕ್ಕೆ ಅರ್ಹರಾಗಿ ತನ್ನತನವನ್ನ ಉಳಿಸಿಕೊಂಡಿದ್ದಾರೆ. ಇತ್ತೀಚೆಗಂತೂ ಶಿಕ್ಷಿತ ಬ್ಯಾರಿ ಯುವ ಸಮುದಾಯ ವಿದೇಶಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಅತಿ ಹೆಚ್ಚು ಆಕರ್ಷಿತರಾಗಿ ಬಂದು ಭವಿಷ್ಯ ರೂಪಿಸಿಕೊಳ್ತಾ ಇದ್ದಾರೆ. ಇನ್ನೂ ಹಲವಾರು ಕಾರಣಗಳಿಂದ ಶಿಕ್ಷಣ ವಂಚಿತರಾಗಿರುವ ಬ್ಯಾರಿ ಯುವಕರಿಗೆ ಬೆಂಗಳೂರಂತೂ ಆಶ್ರಯ ತಾಣವಾಗಿದೆ. ಒಂದರ್ಥದಲ್ಲಿ ಬೆಂಗಳೂರು ನಮ್ಮದೇ ತವರು ಎನ್ನುವಷ್ಟರ ಮಟ್ಟಿಗೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದೇವೆ. ವ್ಯಾಪಾರ ವ್ಯವಹಾರ ರಕ್ತಗತವಾಗಿ ಮೈಗೂಡಿಸಿಕೊಂಡಿರುವ ನಾವು ಯಾವ ಪ್ರದೇಶಕ್ಕೂ ಹೊಂದಿಕೊಳ್ಳುವ ಶಾರೀರಿಕ ಮತ್ತು ಮಾನಸಿಕ ಮನಸ್ಥಿತಿ ಹೊಂದಿರುವ ಉತ್ಸಾಹಿ ಸಮುದಾಯ ನಮ್ಮ ಬ್ಯಾರಿ ಸಮುದಾಯ. ಆದರೆ ವಿಪರ್ಯಾಸ ಏನಂದ್ರೆ ನಾವು ಬೆಂಗಳೂರಿನಲ್ಲಿ ಅಸಂಘಟಿತರಾಗಿದ್ದೇವೆ. ದಿನದಿಂದ ದಿನಕ್ಕೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ಸ್ವತಃ ಒಂದು ಸಮುದಾಯ ತನ್ನ ಸ್ಥಿತಿಯನ್ನ ಬದಲಾಯಿಸದ ಹೊರತು ಅಲ್ಲಾಹನು ಅವರ ಸ್ಥಿತಿಯನ್ನ ಬದಲಾಯಿಸಲ್ಲ ಎಂಬ ಕುರ್ಆನಿನ ವಾಕ್ಯದಂತೆ ನಾವು ಇಲ್ಲಿಯವರೆಗೆ ಏನು ಮಾಡಿಲ್ಲ ಎಂಬುದಕ್ಕಿಂತ ಇನ್ನು ಮುಂದೆ ನಾವು ಏನು ಸಾಧಿಸಬೇಕು ಎಂಬ ಗುರಿಯೊಂದಿಗೆ ನಾವೆಲ್ಲರೂ ಒಂದಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಎಂಬ ವೇದಿಕೆ ಕಟ್ಟಿಕೊಂಡು ಬ್ಯಾರಿಗಳ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಬೆಂಗಳೂರಿನಲ್ಲಿರುವ ಎಲ್ಲ ಬ್ಯಾರಿಗಳನ್ನ ಒಂದು ವೇದಿಕೆಯಲ್ಲಿ ಒಟ್ಟು ಸೇರಿಸುವುದು, ಬ್ಯಾರಿ ಸಮುದಾಯದ ವ್ಯಕ್ತಿಗಳು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಏನಾದರೂ ಅಪಘಾತಗಳಿಗೆ ಒಳಗಾದ ತಕ್ಷಣ ನೆರವಿಗೆ ಬರುವುದು, ಉನ್ನತ ವ್ಯಾಸಂಗಕ್ಕೆ ಬೆಂಗಳೂರಿಗೆ ಬರುವ ಬ್ಯಾರಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಹಕಾರ ನೆರವು ಒದಗಿಸುವುದು, ಬೆಂಗಳೂರಿನಲ್ಲಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವ ಬ್ಯಾರಿಗಳು ಅನ್ಯಾಯಕ್ಕೊಳಗಾದಾಗ ಅಂತಹ ಸಂದರ್ಭದಲ್ಲಿ ಕಾನೂನಾತ್ಮಕ ನೆರವು ಒದಗಿಸುವುದು, ಬ್ಯಾರಿ ಸಮುದಾಯದ ಜನರ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಮಾಜಿಕ ಅಭಿವೃದ್ಧಿಗೆ ಶ್ರಮಿಸುವುದು. ಈ ಮುಂತಾದ ಉದ್ದೇಶಗಳನ್ನಿಟ್ಟುಕೊಂಡು ಬ್ಯಾರಿ ಸೆಂಟ್ರಲ್ ಕಮಿಟಿಯು ಬ್ಯಾರಿ ಸಮುದಾಯದ ಅಭಿವೃದ್ಧಿಗಾಗಿ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಈ ಒಂದು ನಮ್ಮ ಪುಟ್ಟ ಹೆಜ್ಜೆಯನ್ನ ದಿಟ್ಟ ಹೆಜ್ಜೆಯನ್ನಾಗಿಸಲು ಬೆಂಗಳೂರಿನಾದ್ಯಂತವಿರುವ ಎಲ್ಲಾ ಬ್ಯಾರಿಗಳು ಬ್ಯಾರಿ ಸೆಂಟ್ರಲ್ ಕಮಿಟಿಯ ಸದಸ್ಯತ್ವ ಪಡೆಯುವ ಮೂಲಕ ನಾವೆಲ್ಲರೂ ಸಂಘಟಿತರಾಗಿ ಕೂಡಿ ಸಾಧಿಸೋಣ. ಬ್ಯಾರಿ ಸೆಂಟ್ರಲ್ ಕಮಿಟಿ ಅನಿವಾರ್ಯ ಇಂದು ಬ್ಯಾರಿ ಕೌಮುರ ಮಕ್ಕಳು ನಲ್ಮೆಗಾಯಿತು ಬೆಂಗಳೂರು ರಾಯತಲೆ ಉಂಡಾಯೋ ಈ ಕಮಿಟಿ ಔಡಲ್ಲೋ ಕೌಮುರ ಮಕ್ಕಗ್ ಬೇನು ಬಿಸಿಸಿ ಬ್ಯಾರಿ ಸೆಂಟ್ರಲ್ ಕಮಿಟಿ ಅನಿವಾರ್ಯ ಇಂದು ಬ್ಯಾರಿ ಕೌಮುರ ಮಕ್ಕಳು ನಲ್ಮೆಗಾಯಿತು ಬೆಂಗಳೂರು ರಾಯತಲೆ ಉಂಡಾಯೋ ಈ ಕಮಿಟಿ ಔಡಲ್ಲೋ ಕೌಮುರ ಮಕ್ಕಗ್ ಬೇನು ಬಿಸಿಸಿ